ಕಾಂಗ್ರೆಸ್ನಲ್ಲಿ ಬಂಡಾಯದ ಕಿಚ್ಚು ಇನ್ನೂ ಆರದಂತೆ ಕಾಣಿಸ್ತಾ ಇಲ್ಲ. ಸಿಎಲ್ಪಿ ಸಭೆಗೆ ಘಟಾನುಘಟಿ ನಾಯಕರೇ ಇವತ್ತು ಗೈರಾಗಿದ್ದಾರೆ. ನಿನ್ನೆ ಸಿಎಲ್ಪಿಗೆ ಹೋಗಲಿಲ್ಲ ಜಮೀರ್ ಅಹಮದ್ ಹಾಗೆ ಮಹದೇವಪ್ಪ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಮತ್ತೊಂದು ಕಡೆಗೆ ಎಂಸಿ ಸುಧಾಕರ್, ಎಂ ಕೃಷ್ಣಪ್ಪ, ಪ್ರಿಯಾ ಕೃಷ್ಣ ಇಷ್ಟೂ ಜನರು ಕೂಡ ಏನ್ ಹೆಸರಿಗ ಬಂತು, ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ರು. ಸಚಿವ ಸ್ಥಾನ ಸಿಕ್ಕಿಲ್ಲ, ಸಿಎಲ್ಪಿ ಸಭೆಗೆ ಗೈರಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಬಂಡಾಯದ ಕಿಚ್ಚು ಇನ್ನೂ ಆರದಂತೆ ಕಾಣ್ತಾ ಇಲ್ಲ. ಸದ್ಯ ಸಿಎಲ್ಪಿ ಸಭೆಗೆ ಘಟಾನುಘಟಿ ನಾಯಕರೇ ಗೈರಾಗಿದ್ರು. ನಿನ್ನೆ ಸಿಎಲ್ಪಿಗೆ ಜಮೀರ್ ಅಹಮದ್, ಎಚ್.ಸಿ. ಮಹದೇವಪ್ಪ, ಎಂಸಿ ಸುಧಾಕರ್ ಹಾಗೆ ಎಂ ಕೃಷ್ಣಪ್ಪ, ಅವರ ಮಗ ಪ್ರಿಯಾ ಕೃಷ್ಣ ಇಷ್ಟೂ ಜನರು ಕೂಡ ನಿನ್ನೆ ಗೈರಾಗಿದ್ರು. ಮತ್ತೊಂದು ಕಡೆಗೆ ಎಸ್.ಎಂ. ನಾರಾಯಣ ಸ್ವಾಮಿ ಕೂಡ ಸಭೆಗೆ ಗೈರಾಗಿದ್ರು. ವಕ್ಫ್ ಖಾತೆ ಸಿಕ್ಕಿಲ್ಲ ಅಂತ ಹೇಳಿ ಸಚಿವ ಜಮೀರ್ ಕೂಡ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಸಚಿವ ಸ್ಥಾನ ಸಿಗದಕ್ಕೆ ಸಿಎಲ್ಪಿಯಿಂದಲೇ ಶಾಸಕರು ದೂರ ಉಳಿದಿರುವಂತದ್ದು. ಸದ್ಯ ಡಿ.ಕೆ. ಶಿವಕುಮಾರ್ ನೇತೃತ್ವದಲ್ಲಿ ನಡೆದಂತಹ ಮೊದಲ ಸಿಎಲ್ಪಿ ಮೀಟಿಂಗ್ ನಿನ್ನೆ ಆಗಿತ್ತು. ಸಭೆಗೆ ಗೈರಾಗಿ ಅಸಮಾಧಾನವನ್ನ ಘಟಾನುಘಟಿ ನಾಯಕರು ಹೊರಹಾಕಿರುವಂತದ್ದು. ಸದ್ಯ ರೆಬೆಲ್ಸ್ ನಾಯಕರ ಮುಂದಿನ ನಡೆ ಏನು ಅನ್ನೋದು ಈಗ ಬಹಳ ದೊಡ್ಡ ಸಸ್ಪೆನ್ಸ್ ಆಗಿ ಉಳಿದಿದೆ. ಈಗ ಹೇಳಿ ಕೇಳಿ ಈಗ ಪ್ರಿಯಾ ಕೃಷ್ಣ ಆಗಿರ್ಬೋದು, ಅವರ ತಂದೆ ಲೇಔಟ್ ಕೃಷ್ಣಪ್ಪ ಆಗಿರ್ಬೋದು, ಅವರಂತರೂ ಈ ಸಲ ಸಚಿವ ಸ್ಥಾನ ನಮಗೆ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ಬಹಳ ದೊಡ್ಡ ಒಂದು ಉತ್ಸಾಹದಲ್ಲಿದ್ರು. ಇಷ್ಟು ವರ್ಷ ನಮಗೆ ಸಿಕ್ಕಿಲ್ಲ, ಓಕೆ, ನಾವು ಒಂದು ಕಡೆ ವಿಜಯನಗರ, ಮತ್ತೊಂದು ಕಡೆಗೆ ಡೆವಲಪ್ಮೆಂಟ್ಸ್ ಅನ್ನ ಮಾಡ್ಕೊಂಡು ಬಂದಿದ್ದೀವಿ, ಅಭಿವೃದ್ಧಿಯನ್ನ ಮಾಡ್ಕೊಂಡು ಬಂದಿದ್ದೀವಿ. ಗೋವಿಂದರಾಜನಗರದಲ್ಲೂ ಕೂಡ ಹಸಿರು ಗೋವಿಂದ ರಾಜನಗರ ಅಂತ ಹೇಳಿ ಬೆಳೆಸ್ಕೊಂಡು ಬಂದಿದ್ದೀವಿ. ಹಾಗಾಗಿ ಈ ಸಲ ನಮಗೆ ಸಚಿವ ಸ್ಥಾನ ಸಿಗ್ಬೋದು ಅನ್ನುವಂಥದ್ದಿತ್ತು. ಯಾವಾಗ ಸಚಿವ ಸ್ಥಾನ ಸಿಗ್ಲಿಲ್ಲ, ಅವರ ಬೆಂಬಲಿಗರು ಎಲ್ಲರೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರೊಟೆಸ್ಟ್ ಅನ್ನು ಕೂಡ ಮಾಡ್ತಾ ಇದ್ರು. ಈಗ ಘಟಾನುಘಟಿಯ ರೆಬೆಲ್ ನಾಯಕರೇ ನಿನ್ನೆ ಗೈರಾಗಿರುವಂತದ್ದು. ಸದ್ಯ ಒಂದ್ ಕಡೆಗೆ ವಕ್ಫ್ ಖಾತೆ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಸಚಿವ ಜಮೀರ್ ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ರು. ಸದ್ಯ ಸಚಿವ ಸ್ಥಾನ ಸಿಗದಕ್ಕೆ ಸಿಎಲ್ಪಿಯಿಂದ ಈಗ ಘಟಾನುಘಟಿ ಶಾಸಕರು ದೂರ ಉಳಿದಿರುವಂತದ್ದು. ಸಭೆಗೆ ಗೈರಾಗಿ ಅವರ ಅಸಮಾಧಾನವನ್ನ ಈ ರೀತಿಯಾಗಿ ಹೊರ ಹಾಕಿದ್ದಾರೆ ರೆಬೆಲ್ಸ್ ನಾಯಕರು. ಹಾಗಿದ್ರೆ ಇವರು ಮುಂದಿನ ನಡೆ ಏನು ಬಹಳ ಕುತೂಹಲ ಮೂಡಿಸಿರುವಂತದ್ದು. ಮತ್ತೊಂದು ಕಡೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರ ಆಪ್ತರಿಗೆ ಗೈರಾಗಿರುವಂತದ್ದು. ಶಾಸಕಾಂಗ ಪಕ್ಷದ ಸಭೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಕೂಡ ಗೈರಾಗಿದ್ರು. ಸಿದ್ದರಾಮಯ್ಯನವರು ಅಸಮಾಧಾನಗೊಂಡಿದ್ದಾರೆ ಅಂತ ಚರ್ಚೆ ಮಧ್ಯೆ ಅವರ ಶಾಸಕಾಂಗ ಸಭೆಗೆ ಗೈರಾಗಿದ್ರು. ಹಾಗಾಗಿ ಇದು ಹಲವು ಪ್ರಶ್ನೆಗಳನ್ನು ಹುಟ್ಟಾಕಿದೆ. ಮೊದಲ ದಿನದ ಕಲಾಪಕ್ಕೆ ಗೈರಾಗಿದ್ರು, ಮರುದಿನ ಕೆಲ ಹೊತ್ತು ಹಾಜರಾಗಿದ್ರು, ಸೋಮವಾರ ಸದನಕ್ಕೆ ಮತ್ತೆ ಗೈರಾಗಿದ್ರೆ ಮಂಗಳವಾರ ಬೆಳಗ್ಗೆ ಮತ್ತೆ ಹಾಜರಾಗಿ ವಾಪಸ್ ಹೋಗ್ತಾರೆ. ಸದ್ಯ ಮಂಗಳವಾರ ಬೆಂಗಳೂರಿನ ತಮ್ಮ ನಿವಾಸದಲ್ಲೇ ಇದ್ರು ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದೆ. ಇದ್ರೂ ಕೂಡ ಸಿಎಲ್ಪಿ ಸಭೆಗೆ ಯಾಕೆ ಬರಲಿಲ್ಲ, ಯಾಕೆ ಭಾಗಿಯಾಗಲಿಲ್ಲ? ಇದರ ಜೊತೆಗೆ ಶಾಸಕಾಂಗ ಸಭೆಗೆ ಮಂತ್ರಿ ಸ್ಥಾನ ವಂಚಿತ ಶಾಸಕರಾದಂತ ಎಚ್.ಸಿ. ಮಹದೇವಪ್ಪ, ಶಿವಾನಂದ ಪಾಟೀಲ್, ಎಂ ಕೃಷ್ಣಪ್ಪ ಹಾಗೆ ಅವರ ಪುತ್ರ ಪ್ರಿಯಾ ಕೃಷ್ಣ, ಮತ್ತೊಂದು ಕಡೆಗೆ ಎಂಸಿ ಸುಧಾಕರ್ ಹಾಗೆ ಎಸ್.ಎನ್. ನಾರಾಯಣ ಸ್ವಾಮಿ, ಕೊತ್ನೂರು ಮಂಜುನಾಥ್ ಕೂಡ ಸಭೆಯಿಂದ ದೂರ ಉಳಿದಿರೋದು. ಈಗ ಈ ಒಂದು ರೆಬೆಲ್ಸ್ ನಾಯಕರ ಮುಂದಿನ ನಡೆ ಏನು? ಮೊದಲ ಸಿಎಲ್ಪಿ ಸಭೆಗೆ ಇವರು ಗೈರಾಗ್ತಾರೆ ಅಂತ ಅಂದ್ರೆ ಒಂದ್ ಕಡೆಗೆ ಜಮೀರ್ ಅವ್ರಿಗೂ ಕೂಡ ಬೇಜಾರಿದೆ, ಅವರಿಗೆ ವಕ್ಫ್ ಖಾತೆ ಸಿಕ್ಕಿಲ್ಲ ಅನ್ನುವಂಥದ್ದು ಅವ್ರಿಗಾದ್ರೆ, ಮತ್ತೊಂದ್ ಕಡೆಗೆ ಇಲ್ಲಿ ಪ್ರಿಯಾ ಕೃಷ್ಣ ಹಾಗೆ ಅವರ ತಂದೆ ಕೃಷ್ಣಪ್ಪ ಅವ್ರಿಗೂ ಕೂಡ ಸಿಕ್ಕಿಲ್ಲ, ಹಾಗೆ ಎಚ್.ಸಿ. ಮಹದೇವಪ್ಪ ಅವರಿಗೆ ಬಹಳ ಆಕಾಂಕ್ಷಿಯಾಗಿದ್ರು, ಈ ಸಲ ಕೂಡ ನನಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟೂ ಜನ ಘಟಾನುಘಟಿ ನಾಯಕರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸಚಿವ ಸ್ಥಾನ ಸಿಗದೇ ಹೋಗಿದ್ದಕ್ಕೆ ಅವರ ಅಸಮಾಧಾನವನ್ನ ಡಿ.ಕೆ. ಶಿವಕುಮಾರ್ ನೇತೃತ್ವದ ಮೊದಲ ಸಿಎಲ್ಪಿ ಸಭೆಗೆ ಗೈರಾಗುವ ಮುಖಾಂತರ ಅಸಮಾಧಾನವನ್ನ ಹೊಗೆ ಹಾಕಿರುವಂತದ್ದು.